ಬನ್ನಿ ಮೇಡಮ್. ಅಪ್ಪು ಸರ್ ಹುಟ್ಟಹಬ್ಬದ ಶುಭಾಶಯಗಳು. Many more happy returns of the day, Appu sir. We always miss you and we always love you. ಸೊ ಇವತ್ತು ವಿಶೇಷವಾದ ದಿನ, ಅಪ್ಪು ಅವರ ಒಂದು ಜನ್ಮದಿನ. ಏಕೆಂದರೆ ನಾನು ಅವರೊಟ್ಟಿಗೆ ಕೆಲಸ ಮಾಡಿದ್ದೀನಿ. ನಮ್ಮ ಬಸವ, ಪೃಥ್ವಿ ಮತ್ತು ಒಡನಾಟ ಚೆನ್ನಾಗಿತ್ತು. ಒಂದು ಅವ್ರ ಜೊತೆ ಒಳ್ಳೆ ಫೀಲಿಂಗ್ಸ್ ಇತ್ತು, ಬಾಂಡಿಂಗ್ ಇತ್ತು. ಅವ್ರದ್ದು ಒಂದು ಒಳ್ಳೆ ಮನಸ್ಸು ಏನಂತಂದರೆ ಕನ್ನಡ ಇಂಡಸ್ಟ್ರಿಗೆ ಒಳ್ಳೊಳ್ಳೆ ಟೆಕ್ನಿಕಲ್ ಐಟಮ್ಸ್ನ ತರಿಸ್ಬೇಕು, ಲೈಕ್ ಎಕ್ವಿಪ್ಮೆಂಟ್ಸ್ಗಳನ್ನ ಅನ್ನೋದು ಆವಾಗಲಿಂದನೂ ಅವ್ರದ್ದೊಂದು ದೊಡ್ಡ ಮಹದಾಸೆ. ಅದು ಯಾವುದೇ ಎಲ್ಲೇ ಬಂದರೂ ಅದನ್ನು ತೊಗೊಂಬಂದು ಕನ್ನಡ ಸಿನಿಮಾಗೆ ತರಬೇಕು ಅಂತ. ಅದರಂತೆ ಅವ್ರು ಮಾಡಿದ್ರು, ಅದರಂತೆ ನುಡಿದಂತೆ ನಡೆದ್ರು. ಅದೇ ರೀತಿ ಇವತ್ತು ಎಷ್ಟೋ ಟೆಕ್ನಿಕಲಿ ಇಂಪ್ರೂವ್ ಆಗ್ತಾ ಇದೆ. ಅವರ ಆಸೆಯಂತೆ ಇನ್ನೂ ದೊಡ್ಡ ಮಟ್ಟಕ್ಕೆ ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳಿಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ಅವರ ಆಶೀರ್ವಾದ ನಮ್ಮ ಕನ್ನಡ ಇಂಡಸ್ಟ್ರಿ ಮೇಲೆ ಇರಲಿ. ಆ್ಯಂಡ್ ಅವರೆಲ್ಲರ ಅಭಿಮಾನಿಗಳು ಎಲ್ಲ ನಮ್ಮ ಹೀರೋಗಳ ಚಿತ್ರಗಳನ್ನ ನೋಡಬೇಕು. ಯಾವುದು ಭೇದ ಭಾವ ಇಲ್ಲದೆ ಪ್ರತಿಯೊಬ್ಬರು ಒಂದು ಕಲಾವಿದರು ಅನ್ನೋ ಒಂದು ದೃಷ್ಟಿಕೋನ ಇಟ್ಕೊಂಡು ಎಲ್ಲರನ್ನೂ ಬೆಳೆಸುವ ಮುಖಾಂತರ ಇವರ ಒಂದು ಹುಟ್ಟುಹಬ್ಬದ ಆಚರಣೆಯನ್ನು ಇನ್ನೂ ಮೆರುಗಿಸಿ ಪ್ರತಿ ವರ್ಷವೂ ಕೂಡ ಇದೇ ರೀತಿ ಅಭಿಮಾನಿಗಳ ಬಳಗ ಹೆಚ್ಚಾಗಲಿ, ಇನ್ನೂ ಅನೇಕರಿಗೆ ಒಳ್ಳೆಯದಾಗಲಿ ಅಂತ ಈ ಮೂಲಕ ಆಶಿಸ್ತೀನಿ. ಹಾಗೆ ಪ್ರಥಮ್ ಬಂದಿದ್ದಾನೆ, ಅವನೊಂಥರ ಮಾತಿನ ಮಲ್ಲ, ಅವನ ಗುಟ್ಟೆ ನಾಲ್ಗೆ. ಸರ್ ಬನ್ನಿ, ಮೊದಲನೇದಾಗೆ ಬನ್ನಿ ಅಪ್ಪು ಸರ್ ಹುಟ್ಟಹಬ್ಬದ ಶುಭಾಶಯಗಳು. ಇವತ್ತು ನಾವು ಬಂದಿರೋದು ಅಪ್ಪು ಸರ್ ಇಲ್ಲ ಅಂತಲ್ಲ, ಅಭಿಮಾನಿಗಳ ಸಂಭ್ರಮ ನೋಡೋಕ್ಕೆ. ಇವತ್ತು ಯಾವತ್ತು ವೀಕ್ ಡೇ ಅಲ್ವಣ್ಣ? ಇವತ್ತು ವೀಕ್ ಡೇ, ಕಾಲಿಡಕ್ಕೆ ಜಾಗ ಇಲ್ಲ. ಇಲ್ಲಿ ಎಲ್ಲೂ ಬಿರಿಯಾನಿ ಕೊಡಲ್ಲ, ಅಣ್ಣಂಗೆ ಜಯಂತ್ ಹೋಗಲ್ಲ. ಹೃದಯದಿಂದ ಬಂದು ಅಪ್ಪು ಸರ್ನ ನೋಡಿ ಅವ್ರ ಅಭಿಮಾನಿಗಳ ಸಂಭ್ರಮನ ನೋಡ್ಕೊಂಡು ಹೋಗ್ತಾರೆ. ಬಹಳ ಖುಷಿಯಾಗುತ್ತೆ. ಒಂದು ಖುಷಿ ಆಯಿತು. ಇವತ್ತು ಇನ್ನೊಂದೇನಂದರೆ ಇನ್ಸ್ಪಿರೇಷನ್ ಡೇ ಅಂತ ಶುರು ಮಾಡ್ತಾಯಿದ್ರು. ಯಾಕೆಂದರೆ ಒಂದು ಅರ್ಥಪೂರ್ಣವಾಗಿರ್ಬೇಕು ಆಚರಣೆ. ಯಾವುದೇ ಹುಟ್ಟುಹಬ್ಬ ಇರಬೇಕು, ಪ್ರಾಮಾಣಿಕವಾಗಿ ಬರ್ತಾರೆ. ಇಲ್ಲಿ ಯಾರು ಎಲ್ಲ ಹೃದಯದಿಂದ ಬರೋಂಥವ್ರು, ಎಲ್ಲರ ಮನಸ್ಸಲ್ಲೂ ಅಪ್ಪು ಸರ್ ಶಾಶ್ವತವಾಗಿದ್ದಾರೆ. ಒಂದು ಬಹಳ ಸ್ಪೆಷಲ್ ಘಟನೆ ಈ ಸಮಯದಲ್ಲಿ ಹೇಳ್ತೀನಿ. ನನ್ನ ಸಿನಿಮಾಗೆ ಒಂದು ಸಲ ಅಪ್ಪು ಸರ್ ಸಾಂಗ್ ಆಡಿದ್ರು. ಸಾಂಗ್ ಆಡಿದಾಗ ಹಿಂಗೆ ಮಾತಾಡ್ತಾ ಇದ್ದಾಗ, ಹೀಗೆ ನನ್ನ ಸಾಂಗ್ ಆಡ್ಬೇಕಾದ್ರೆ ಅಪ್ಪು ಸರ್ಗೆ, ಬಾಸ್ ನಿಮ್ಮ ಫಾಲೋ ಅಪ್ ಮಾಡೋದೇ ಕಷ್ಟ ಆಗೋಯ್ತಲ್ಲ ಬಾಸ್, ಹಿಂಗಿತ್ತಲ್ಲ ಸಾಂಗು ಅಂದಾಗ ಹೊಸಬ್ರು ಸಾಂಗ್ ಅಂದ ತಕ್ಷಣ ವಾಟ್ ಎವರ್ ಅಪ್ಪು ಸರ್ ರಿಪ್ಲೈ ಮಾಡಿಬಿಡೋರು. ಅಂದರೆ ಗೊತ್ತಿರೋರ್ದಾದಾಗ ಮಾಡಿಬಿಡೋರು. ಹೆಂಗೆ ಬಾಸ್ ಇದು ಅಂತ ಕೇಳಿದಾಗ, ಒಂದು 29 ಸಿನಿಮಾ ಹೀರೋಗೆ ಆ್ಯಕ್ಟ್ ಮಾಡಿದ್ದಾರೆ ಅಪ್ಪು ಸರ್. ಸೊ ಸಾಂಗ್ ಮಾತ್ರ 100ಕ್ಕೂ ಹೆಚ್ಚು ಆಡಿದ್ದಾರೆ. ಇದು ಹೆಂಗಾಯಿತು ಅಂತ ಕೇಳಿದಾಗ ಅವ್ರು ಹೇಳಿದ್ದು, ನೋಡೋ ಪ್ರಥಮ, ಇದು ಎಲ್ರಿಗೂ ಒಂದು ಆಸೆ, ನನ್ನ ಜೊತೆ ಕೆಲಸ ಮಾಡಬೇಕು ಅಂತ. ನನಗೆ ಡೈರೆಕ್ಷನ್ ಮಾಡಬೇಕು ಅಂತ ಆಸೆ, ನನಗೂ ಆಸೆ ಎಲ್ಲರ ಜೊತೆ ಕೆಲಸ ಮಾಡಬೇಕು ಅಂತ. ನಾನು ಹಂಗೆ ಮಾಡೋಕ್ಕಾಗತ್ತಾ? ಅಪ್ಪಾಜಿ ಅವರೆಲ್ಲ ಲಕ್ ನೋಡು, 200 ಸಿನಿಮಾ ಮಾಡಿದ್ರು ಕಣೋ. ಯಾರು ಅಣ್ಣವರೆಲ್ಲ 200 ಸಿನಿಮಾಗಳು ಮಾಡಿದ್ರು. ನಮ್ಗೆ ಆ ಲಕ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಅಟ್ಲೀಸ್ಟ್ ಎಲ್ರಿಗೂ ನನ್ನ ಜೊತೆ ಕೆಲಸ ಮಾಡಬೇಕು ಅಂತ ಆಸೆ. ಈಗ ಯಾರೋ ಒಬ್ರು ಕರೀತಾರೆ, ಈಗ ಅವ್ರ ಜೊತೆಗೆ ಸಿನಿಮಾ ಮಾಡೋಕ್ಕಾಗಿಲ್ಲ, ಅವ್ರು ಸಾಂಗ್ ಆಡ್ಬಿಟ್ಟಾಗ ಅವ್ರಿಗೇನಿರುತ್ತೆ? ನಾನು ಅಪ್ಪು ಜೊತೆ ಕೆಲಸ ಮಾಡಿದೆ ಅಂತ ಖುಷಿ ಅವ್ರಿಗಿರುತ್ತೆ. ನಾನು ಅಪ್ಪನ ಜೊತೆ ಏನೋ ಕಲಿಯೋಕ್ಕೆ ಅವಕಾಶ ಸಿಕ್ತು ಕಣೋ ಅಂತ ನಾನು ಖುಷಿ ಪಡ್ತೀನಿ. ನಾನು ಯಾಕೆ ಅವ್ರ ಖುಷಿನ ಕಿತ್ಕೊಳ್ಳಿ? ಸೊ ಅಪ್ಪು ಸರ್ ಹಾಡಿದ್ದಕ್ಕೆ ದುಡ್ಡು ತೊಗೋತಾ ಇದ್ರು, ಮಿಸ್ಸೇ ಮಾಡದೆ ದುಡ್ಡು ತೊಗೊಳ್ಳೋರು. ಎಲ್ಲಿಗೆ? ಕ್ಯಾಶ್ ಅಲ್ಲ, ಡಾಕ್ಟರ್ ರಾಜ್ಕುಮಾರ್ ಫೌಂಡೇಶನ್ ಅಂತ ಅಲ್ಲಿಗೆ ಖುದ್ದು ಚೆಕ್ ಹೋಗ್ತಿತ್ತು. ನೋ ಕ್ಯಾಶ್ ಪೇಮೆಂಟ್. ಅಂತಹ ಇನ್ಸ್ಪಿರೇಷನ್ಗಳು, ಏಕೆಂದರೆ ಅದು ಗೊತ್ತಿಲ್ಲದೆ ಮಾಡ್ತಿದ್ದ ಕೆಲಸ. ಸಾಂಗ್ ಹಾಡ್ಬೇಕಾದ್ರೆ ಸ್ಟ್ರಿಕ್ಟಾಗಿ ಅಮೌಂಟ್ ಬಂತಾ, ಫಾಲೋ ಅಪ್ ಕುಮಾರ್ ಅವ್ರು ಮಾಡೋರು, ಇನ್ನೂ ಅಪ್ಪು ಸರ್ ಆಪ್ತರು ಸತೀಶ್ ಅವ್ರು ಮಾಡೋರು. ಸೊ ಅಮೌಂಟು ಚೆಕ್ ಬಂದ್ಬಿಡ್ತಾ, ಅದು ಕರೆಕ್ಟ್ ಅಲ್ಲಿಗೆ. ಒಂದು ಅಕ್ಷರ ಮಿಸ್ ಆಗಬಾರ್ದು. ಅದು ಏನು ಅಕೌಂಟ್ ಡೀಟೇಲ್ಸ್ ಕಳಿಸ್ತಾರೆ ಆ ರಾಜ್ಕುಮಾರ್ ಫೌಂಡೇಶನ್ ಟ್ರಸ್ಟ್ಗೆ ಹೋಗಬೇಕು. ಹಾಗೆ ಹೋಗೋದದು. ಕ್ಯಾಶ್ ಕೊಟ್ಬಿಡ್ತೀವಿ ಸರ್ ಆಡ್ಬೇಕಾದ್ರೆ, ನೋ, ಅವೆಲ್ಲ ಇಲ್ಲ. ಯಾಕೆಂದರೆ ಅದು ದುಡ್ಡಿಗೆ ಮಾಡ್ತಿದ್ದ ಕೆಲಸವೇ ಅಲ್ಲ ಅದು. ಅದಕ್ಕೆ ಕಾರಣಕ್ಕೆ ಇನ್ಸ್ಪಿರೇಷನ್ ಡೇ ಅಂತ ಶುರುವಾಗಿದ್ದು. ನನಗೂ ಎಷ್ಟೋ ಜನರ ಜೊತೆ ಕೆಲಸ ಮಾಡೋಕ್ಕಾಗಿಲ್ವಲ್ಲೋ. ಈಗ ಅವ್ನು ಖುಷಿ ಅಲ್ವಾ, ನಾನು ಅವ್ರ ಜೊತೆ ಹಾಡಿದೆ ಅಂದಾಗ ಅವ್ರಿಗೂ ಒಂದು ಖುಷಿ. ನಾನು ಪುನೀತ್ ರಾಜ್ಕುಮಾರ್ ಜೊತೆ ಕೆಲಸ ಮಾಡಿದೆ ಅಂತ ಅವ್ರು ಹೇಳ್ಕೊಬೋದು. ನಾನು ಅಪ್ಪನ ಜೊತೆ ಏನೋ ಕಲ್ತ್ಕೊಂಡೆ ಕಣೋ ಅಂತ ನಾನು ಖುಷಿ ಪಡ್ತೀನಿ. ನನ್ನ ಅವ್ರ ಸಂಭ್ರಮ ನಾನು ಯಾಕೆ ಕಿತ್ಕೊಳ್ಳಿ ಅಂತ ಹೇಳಿದ್ರು. ಸೊ ದಿಸ್ ಇಸ್ ಅಪ್ಪು. ಈ ಕಾರಣಕ್ಕೆ ಖುಷಿ ಆಗುತ್ತೆ. ಇಲ್ಲೆಲ್ಲ ಬಂದಿದ್ದಾರಲ್ಲ, ಯಾರು ಅಣ್ಣಂಗೆ ಜೈ, ಯಾರು ಕೂಗೋರಿಲ್ಲ, ಬಿರಿಯಾನಿ ಕೊಡ್ತಾರೆ ಬಂದಿದ್ದಕ್ಕೆ ಯಾರು ಯಾರೂ ಇಲ್ಲ, ಹೃದಯದಿಂದ ಬರ್ತಾರೆ. ಅಪ್ಪು ಸರ್ನ ಮನ್ಸಲ್ಲಿ ಸ್ಮರಿಸ್ತಾರೆ. ಇದು ವೀಕೆಂಡ್ ಕೂಡ ಅಲ್ಲ, ವೀಕ್ ಡೇ ಇದು. ಸೊ ಆಯ್ತು, ಅಲ್ವಾ, ಮಾತಾಡಿ ಸರ್. ಆಕ್ಚುಲಿ ನಿಜವಾಗ್ಲೂ ಖುಷಿ ಆಗುತ್ತೆ. ನಾನು ಅನ್ಕೊಂಡೆ ಪ್ರಾಬ್ಲಿ ಎಲ್ಲ ವೀಕ್ ಡೇಸ್ ಅಲ್ಲೆಲ್ಲ ಕಡಿಮೆ. ಬ್ಯಾಂಗ್ಳೂರ್ ನೀವು ಯಾವಾಗ್ಲೂ ಓಡ್ತಾ ಇರ್ತಾರೆ, ತಿನ್ನಕ್ಕೂ ಟೈಮ್ ಇರೋದಿಲ್ಲ. ಸಹನಾ ಗೌಡ ಆಮೇಲೆ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಫಸ್ಟ್ ಅಪ್ಪು ಬಗ್ಗೆ ಮಾತಾಡ್ತೀನಿ ಅಂತ ಅನ್ಕೊಂಡು, ಬಟ್ ವೀಕ್ ಡೇ ಅಲ್ಲೂ ನಾನು ಇಷ್ಟು ಜನ ನೋಡಿ ತುಂಬಾ ಖುಷಿ ಆಯ್ತು. ಇಟ್ಸ್ ನಾಟ್ ಈವನ್ ತುಂಬಾ ವರ್ಷ ಆಯ್ತು ಅವರು ನಮ್ಮನ್ನ ಅಗಲಿ. ಬಟ್ ಅದ್ರದ್ದು ದುಃಖ ಯಾರಲ್ಲೂ ಇಲ್ಲ. ದುಃಖ ಇನ್ ದ ಸೆನ್ಸ್ ಅವ್ರ ಮನಸ್ಸಲ್ಲಿ ಯಾವಾಗಲೂ ಅಪ್ಪು ಜೀವಂತವಾಗೇ ಇರ್ತಾರೆ. ಸೊ ಇಲ್ಲಿ ಪ್ರಥಮ ಅವ್ರು ಹೇಳ್ದಂಗೆ ಇಲ್ಲಿ ಯಾರು ಜೈಕಾರ ಹಾಕ್ತಾ ಇಲ್ಲ, ಯಾರು ಬಿರಿಯಾನಿ ಕೊಡ್ತೀನಿ ಅಂತ ಹೇಳಿಲ್ಲ, ಇಲ್ಲ ಯಾರು ಊಟ ಹಾಕ್ತೀನಿ ಅಂತ ಹೇಳಿಲ್ಲ. ಸೊ ಎಲ್ಲರೂ ಒಂದು ಹೃದಯದಿಂದ ಬರ್ತಾರೆ ಆ್ಯಂಡ್ ಅಭಿಮಾನದಿಂದ ಬರ್ತಾರೆ, ನಿಸ್ವಾರ್ಥ ಭಾವ ಇಟ್ಕೊಂಡು ಬರ್ತಾರೆ. ಇದಕ್ಕಿಂತ ಇನ್ನೇನು ಬೇಕು ಲೈಫಲ್ಲಿ ಒಬ್ಬ ಮನುಷ್ಯಂಗೆ ಅಂತ ಹೇಳೋದಕ್ಕೆ ನಿಜವಾಗ್ಲೂ ನಂಗೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ನಾನು ಅಂದರೆ ಅಲ್ಲಿ ಯಾರೋ ಒಬ್ರು ಕೇಳಿದ್ರು, ಪ್ರತಿ ವರ್ಷ ಬರ್ತಾ ಇದ್ದೀರಾ, ಸೊ ಈ ವರ್ಷನೂ ಬಂದಿದ್ದೀರಾ, ಹೇಗೆ ಅನಿಸ್ತು ಅಂತ. ಪ್ರತಿ ವರ್ಷ ಅಲ್ಲ, ನಾನಿರೋವರೆಗೂ ನಾನು ಬರೋಕ್ಕೆ ಸಪೋಸ್ ಬರೋಕ್ಕಾಗಿಲ್ಲ ಅಂತಂದ್ರೂ ನಾನು ಎಲ್ಲಿರ್ತೀನಿ, ನಾನು ಅಲ್ಲೇ ಅಪ್ಪು ಸರ್ನ ನೆನ್ಪು ಮಾಡಿಕೊಂಡು ಯಾವಾಗಲೂ ಅವರಿಂದ ಏನೋ ಕಲ್ತ್ಕೊಳ್ತಾ ಇರ್ತೀವಿ. ಆ್ಯಂಡ್ ಅವರಿಂದ ಈಸ್ ಆಲ್ವೇಸ್ ಇನ್ಸ್ಪೈರ್ಡ್. ಅಂದರೆ ನಮಗೆ ಲೈಫಲ್ಲಿ ಹೆಂಗಿರಬೇಕು, ಏನು ಮಾಡಬೇಕು ಅನ್ನೋದನ್ನ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ಮನಸ್ಸಿಂದ ನಗಬೇಕು, ಅದೆಲ್ಲ
ಸೊ ಅವ್ರ ಆದರ್ಶಗಳು ಯಾವಾಗಲೂ ಜೀವನ ಪಾಠ ಆಗಿರುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ತುಂಬ ಖುಷಿ ಆಯಿತು. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಪ್ಪು ಸರ್. ವಿ ಆಲ್ವೇಸ್ ಮಿಸ್ ಯು ಆ್ಯಂಡ್ ವಿ ಆಲ್ವೇಸ್ ಲವ್ ಯು.